Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 28 verse 12. He will send rain in season from his rich storehouse in the sky and bless all your work. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನ. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ಈ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಪೂರ್ತಿಯಾಗಿ ನಾವು ಓದುವುದಾದರೆ ಅಲ್ಲಿ ಆಶೀರ್ವಾದದಿಂದ ತುಂಬಿರ್ತಕ್ಕಂಥ ಒಂದು ಅಧ್ಯಾಯ ಇದಾಗಿದೆ ಪ್ರಿಯರೇ. ನಾವು ಕರ್ತನ ಶಬ್ದಕ್ಕೆ ನಿಜವಾಗಿ ಕಿವಿಗೊಟ್ಟರೆ ಈ ಅಧ್ಯಾಯದಲ್ಲಿರುವ ಎಲ್ಲ ಆಶೀರ್ವಾದವನ್ನು ದೇವರು ನಮ್ಮ ಜೀವಿತದಲ್ಲಿ ಒದಗಿಸಿಕೊಡುತ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಯಾವುದೆಂದರೆ ಕರ್ತನು ಆಕಾಶದ ಜಲನಿಧಿಯನ್ನು ತೆರೆಯುವನು ಎಂಬುದಾಗಿ ಇವತ್ತು ದೇವರು ನಮಗೆ ವಾಗ್ದಾನದ ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬಹುದು. ಒಬ್ಬ ಶ್ರೀಮಂತ ವ್ಯಕ್ತಿಯ ಹತ್ತಿರ ಅವನು ದಯಾಳುವಾಗಿದ್ದಾನೆಂದರೆ ಅವನ ಬಳಿ ಹೋಗಿ ನಾವು ಸಹಾಯವನ್ನು ಕೇಳುವುದಾದರೆ ಅವನು ತನ್ನಲ್ಲಿರುವ ಹಣದ ಚೀಲವನ್ನು ತೆಗೆದು ನಮಗೆ ಹಣ ಕೊಡಬಹುದು. ಇನ್ನೂ ದಯಾಳುವಾಗಿದ್ದಾನೆಂದರೆ ಆತನ ಹತ್ತಿರ ನಾವು ಸಹಾಯವನ್ನು ಬೇಡಲಿಕ್ಕೆ ಹೋದರೆ ಆತನು ತನ್ನ ಕಪಾಟನ್ನೇ ತೆರೆದು ನಮಗೆ ಬೇಕಾದ ಸಹಾಯವನ್ನು ಮಾಡಬಹುದು. ಆದರೆ ನಮ್ಮ ಕರ್ತನಾದ ಯೆಹೋವನು ಈ ಪ್ರಪಂಚದಲ್ಲಿರುವ ಎಲ್ಲ ದಯಾಳುವಾದ ವ್ಯಕ್ತಿಗಳಿಗಿಂತಲೂ ಹೆಚ್ಚಿನವರು ನಮ್ಮ ದೇವರಾಗಿದ್ದಾರೆ. ಆತನು ದಯಾಳುವು, ಕನಿಕರವು, ದಯೆಯು ಉಳ್ಳ ದೇವರು. ಆತನ ಬಳಿಗೆ ಯಾರು ಬರುತ್ತಾರೋ ಅಂಥವರನ್ನು ಆತನು ತಳ್ಳಿಬಿಡುವುದೇ ಇಲ್ಲ. ನೀನು ಇಂದು ಕೊರತೆಯಲ್ಲಿರುವುದಾದರೆ, ಸಹಾಯಕ್ಕಾಗಿ ಕೈ ಚಾಚುತ್ತಾ ಇರುವುದಾದರೆ ಮನುಷ್ಯರ್ಯಾರ ಬಳಿಗೂ ಹೋಗಬೇಡ. ಕರ್ತನ ಬಳಿ ಹೋಗಿ ನೀನು ಸಹಾಯವನ್ನು ಯಾಚಿಸುವುದಾದರೆ ಕರ್ತನು ತನ್ನ ಆಕಾಶದ ದ್ವಾರವನ್ನೇ ತೆರೆದು ನಿನಗೆ ಆಶೀರ್ವಾದವನ್ನು ಸುರಿಸುವನು. ತಕ್ಕ ಸಮಯದಲ್ಲಿ ನಿನ್ನ ದೇಶಕ್ಕೆ ಬೇಕಾದ ಮಳೆಯನ್ನು ಕರ್ತನು ಸುರಿಸುವನು ಮತ್ತು ನೀನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಆತನು ಸಹಾಯಕನಾಗಿದ್ದು ಆ ಕಾರ್ಯವು ಸಫಲವಾಗುವಂತೆ ಮಾಡುತ್ತಾರೆ. ನೀನು ಅನೇಕರಿಗೆ ಸಾಲ ಕೊಡುವಂತೆ ದೇವರು ನಿನ್ನನ್ನು ಮಾರ್ಪಡಿಸುತ್ತಾರೆ. ಕರ್ತನು ನಿಮಗೆ ಆಕಾಶವನ್ನು ತೆರೆದು ಕೊಡುವುದಾದರೆ ನೀನು ಬಡವರಿಗೆ ಸಹಾಯ ಮಾಡಬೇಕು. ಬಡವರಿಗೆ ಸಹಾಯ ಮಾಡುವವನು ಯೆಹೋವನಿಗೆ ಸಾಲ ಕೊಟ್ಟಂತೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ. ಒಂದು ವೇಳೆ ದರಿದ್ರರಿಗೆ, ದಿಕ್ಕಿಲ್ಲದವರಿಗೆ, ಬಡವರಿಗೆ ನೀನು ಧಾರಾಳವಾಗಿ ಕೊಡದೆ ಹೋದರೆ ನೀನು ಕೂಗಿ ಕರೆಯುವಾಗ ಕರ್ತನೂ ಕೂಡ ನಿನಗಾಗಿ ಕಿವಿಗಳನ್ನು ಮುಚ್ಚಿಕೊಳ್ಳುವನು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮಿಂದ ಆಗುವಷ್ಟು ಇತರರಿಗೆ ಸಹಾಯ ಮಾಡಿರಿ. ಆಗ ಕರ್ತನು ನಿಮಗೂ ಕೂಡ ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ನಿಮ್ಮ ಸೆರಗಿಗೆ ಹಾಕುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಯೆಹೋವನೇ, ನೀನು ನಿನ್ನ ಜಲನಿಧಿಯನ್ನು ತೆರೆದು ನಿನ್ನ ಮಕ್ಕಳಿಗೆ ಬೇಕಾದದನ್ನು ಒದಗಿಸಿಕೊಡುವಂಥ ದೇವರಾಗಿದ್ಯಪ್ಪ. ಅವರು ಕೈ ಹಾಕುವ ಕೆಲಸವನ್ನು ಸಫಲ ಮಾಡುವಂಥ ದೇವರು ನೀನಾಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಕೈ ಹಾಕುವ ಎಲ್ಲ ಕೆಲಸಗಳನ್ನು ಸಫಲ ಮಾಡು ಸ್ವಾಮಿ. ಅವರ ಜೊತೆಗೆ ನೀನಿರು ಸ್ವಾಮಿ. ಇಂದು ಅವರು ನಿನ್ನ ಹತ್ತಿರ ಬಂದು ಯಾವ ಆಶೀರ್ವಾದ ಬೇಡ್ತಾ ಇದ್ದಾರೋ ಅದನ್ನು ನೀನು ಒದಗಿಸಿಕೊಡಪ್ಪ. ನಿನ್ನ ಜಲನಿಧಿಯನ್ನು ತೆರೆದು ಅವರ ಮೇಲೆ ಸುವರಗಳನ್ನು ಸುರಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.